ಡಿನ್ನರ್ ಅಂತ ಬಂದಾಗ, ರಾತ್ರಿ ಹೊತ್ತು ಊಟ ಮಾಡುವುದು ಅಂತ ಬಂದಾಗ ಹಲವಾರು ಜನರಿಗೆ ಪ್ರಶ್ನೆ ಇರುತ್ತೆ. ಸರ್, ಎಷ್ಟು ಗಂಟೆಗೆ ನಾವು ಊಟ ಮಾಡಬೇಕು, ರಾತ್ರಿ ಏನು ಊಟ ಮಾಡಬೇಕು, ಅಥವಾ ಊಟ ಮಾಡಿ ನಿದ್ರೆ ಮಾಡೋದಕ್ಕೆ ಎಷ್ಟು ಗ್ಯಾಪ್ ಇರಬೇಕು, ಇದನ್ನು ನಾವು ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಅದಲ್ಲದೆ ನಿದ್ರೆ ಮಾಡೋದಕ್ಕೆ ಏನಾದರೂ ಪ್ರಿಪ್ರೇಷನ್ಸ್ಗಳಿದೆಯಾ ಸರ್, ಹಿಂಗೆ ಮಾಡಿನೇ ನಿದ್ರೆಗೆ ಹೋಗಬೇಕಾ, ಅಥವಾ ಸುಮ್ಮನೆ ನಾನು ಮೊಬೈಲ್ ನೋಡ್ಕೊಂಡ್ಬಿಟ್ಟು ಟಿ ವಿ ನೋಡ್ಕೊಂಡ್ಬಿಟ್ಟು ನಿದ್ರೆ ಮಾಡಿದ್ರು ಪರವಾಗಿಲ್ವಾ ಅಂತ ಹಲವಾರು ಜನರಿಗೆ ಪ್ರಶ್ನೆಗಳಿರುತ್ತೆ. ಎಸ್ಪೆಷಲಿ ಇತ್ತೀಚೆಗೆ ಲಾಕ್ಡೌನ್ ಆದಮೇಲೆ ಮಕ್ಕಳಿಗಿದೆ, ಎಲ್ರಿಗೂ ಕೂಡ ಇದೆ ನನ್ನ ಪ್ರಕಾರ. ಸೊ ಅವರಿಗೆಲ್ಲ ಕೂಡ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ, ನಾವು ರಾತ್ರಿಯ ನಿದ್ರೆಗೆ ಹೇಗೆಲ್ಲ ಪ್ರಿಪೇರ್ ಮಾಡಬೇಕು, ಅದಕ್ಕೆ ಏನೆಲ್ಲ ತಿನ್ನಬೇಕು, ಎಷ್ಟು ಗಂಟೆಗೆ ತಿನ್ನಬೇಕು ಅಂತ. ಮೊದಲನೇದಾಗಿ ನಾವು ಊಟದ ಸಮಯ, ಸಂಜೆಯ ಊಟದ ಸಮಯ. ಇಲ್ಲ ಸರ್, ರಾತ್ರಿ ಊಟದ ಸಮಯ ಅಂತ ಹೇಳ್ತಾರೆ ತುಂಬ ಜನ. ರಾತ್ರಿ ಊಟದ ಸಮಯ ಅಲ್ಲ, ಸಂಜೆಯ ಊಟದ ಸಮಯ. ಸೂರ್ಯಾಸ್ತದ ಒಳಗಡೆ ಅಥವಾ ಸೂರ್ಯಾಸ್ತ ಆಗೋಕ್ಕಿಂತ ಜಸ್ಟ್ ಮುಂಚೆನೇ ನಾವು ಒಂದು ಸಂಜೆಯ ಊಟ ಅಥವಾ ಡಿನ್ನರ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿ ನಾವು ಶುರು ಮಾಡಿದರೆ ಅಲ್ಲಿಗೆ ಪ್ರಥಮವಾಗಿ ನಾವು ಚೆನ್ನಾಗಿರುವಂಥ ಒಂದು ಆರೋಗ್ಯ, ಮಾನಸಿಕವಾಗಿರ್ಬೋದು, ಶಾರೀರಿಕವಾಗಿಯೂ ಇರ್ಬೋದು, ಅದಕ್ಕೆ ನಾವು ಪ್ರಿಪ್ರೇಷನ್ ಮಾಡಿದಂಗೆ. ಸೊ ಪ್ರತಿನಿತ್ಯವೂ ನಾವು 6:30 ಅಥವಾ 7 ಗಂಟೆಗೆ ಊಟವನ್ನು ಮಾಡುವಂಥದ್ದು. ಸಂಜೆ ಸೂರ್ಯಾಸ್ತ ಅರೌಂಡ್ 6:30-7 ಗಂಟೆಗೆ ಆಗುತ್ತೆ. ಅದೇ ಟೈಮು ಅಥವಾ ಅದಕ್ಕಿಂತ ಸ್ವಲ್ಪ ಮುಂಚೆ ನಾವು ಊಟ ಮಾಡುವಂಥದ್ದು. ಇದು ಮೊದಲನೆಯ ಅಭ್ಯಾಸ. ಏನು ತಿನ್ನಬೇಕು ಸರ್, 6:30-7 ಗಂಟೆ ಅಂತ ಹೇಳಿದಾರ ಸರ್, ನನಗೆ ಬೆಳಿಗ್ಗೆ 8 ಗಂಟೆ 9 ಗಂಟೆಗೆ ಬ್ರೇಕ್ಫಾಸ್ಟು, ಅಲ್ಲಿವರೆಗೂ ತುಂಬ ಹಸಿವಾಗುತ್ತೆ ಸರ್, ಒಂದು 4-5 ಚಪಾತಿ ತಿಂತೇನೆ, ಒಂದು 2-3 ಪಿಜ್ಜಾ ತಿಂತೇನೆ, ಒಂದು 4-5 ಬರ್ಗರ್ ತಿಂತೇನೆ, ಒಂದು ಕೋಲ್ಡ್ ಡ್ರಿಂಕ್ ಕುಡಿತೇನೆ ಅಂತ ಹೇಳುವವರು ಮತ್ತೆ ಇನ್ನೊಂದಿಷ್ಟು ತೊಂದರೆಗೆ ಸಿಕ್ಕಾಕೊಳ್ತೀರಾ. ನಾವು ಮಾಡ್ಲಿಕ್ಕೆ ಹೋಗಬೇಡಿ. ಲೈಟಾಗಿರುವಂಥ ಆಹಾರ. ಸೊ ಏನು ಅಂತ ಹೇಳಿದರೆ, ಮುದ್ದೆ ತಿನ್ನೋರು ಮುದ್ದೆ ತಿನ್ಬೋದು, ಅನ್ನವನ್ನು ಯಾರು ತಿಂತಾ ಇರ್ತಾರೆ, ರಾತ್ರಿ ಹೊತ್ತು ತಿನ್ನಬಾರ್ದು ಅಂತ ಹೇಳ್ತಾ ಇರ್ತಾರೆ. ನಾನು ಹೇಳ್ತಿರೋದು ಸಂಜೆ 6:30ಗೆ. ಖಂಡಿತವಾಗ್ಲೂ ಸ್ವಲ್ಪ ನೀವು ರೈಸನ್ನು ತಿನ್ಬೋದು, ಏನೂ ಸಮಸ್ಯೆ ಇಲ್ಲ. ಅಥವಾ ರಾಜಮುಡಿ ಅಕ್ಕಿನ ಯೂಸ್ ಮಾಡ್ಬೋದು, ನವಣೆಗಳನ್ನು ತಿನ್ಬೋದು, ಏನೂ ಸಮಸ್ಯೆ ಇಲ್ಲ. ಹಣ್ಣುಗಳನ್ನು ಅವಾಯ್ಡ್ ಮಾಡಿ ಆದಷ್ಟು. ಹಣ್ಣುಗಳನ್ನು ಸೂರ್ಯಾಸ್ತ ಆದಮೇಲೆ ತಿನ್ಲಿಕ್ಕೆ ಹೋಗಬೇಡಿ. ಅದಕ್ಕಿಂತ ಮುಂಚೆ 3:30-4 ಗಂಟೆ ಮಧ್ಯಾಹ್ನ, ಅದು ಬಿಸಿಲಿರುವಾಗಲೇ ತಿಂದರೆ ಒಳ್ಳೆಯದು. ಮಜ್ಜಿಗೆ ಎಲ್ಲ ಕೂಡ ಇದೇ ರೂಲ್ ಅಪ್ಲೈ ಆಗುತ್ತೆ. ಮಜ್ಜಿಗೆ ಕೂಡ ನೀವು ಸಂಜೆ ಹೊತ್ತು ಸೇವನೆ ಮಾಡುವಂಗಿಲ್ಲ. ಲಂಚ್ ಟೈಮಲ್ಲಿ ಖಂಡಿತವಾಗ್ಲೂ ಸೇವನೆ ಮಾಡ್ಬೋದು, ಇಲ್ಲಾಂದರೆ ಕೋಲ್ಡ್ ಆಗೋ ಸಾಧ್ಯತೆಗಳಿರುತ್ತೆ ಅಷ್ಟೇ, ಮತ್ತೊಂದು ಬೇರೆ ಏನು ಸಮಸ್ಯೆ ಇಲ್ಲ. ಸೊ ಲೈಟಾಗಿರಬೇಕು ಆಹಾರ. ತುಂಬ ಲೈಟಾಗಿರುವಂಥ ಆಹಾರವನ್ನು ನಾವು ರಾತ್ರಿ ಹೊತ್ತು ಸೇವನೆ ಮಾಡ್ಬೋದು. ಫ್ರೂಟ್ಸ್ ಲೈಟಾಗಿರುತ್ತೆ ಸರ್ ಅಂತ ತಿನ್ಬೋದು, ಇಲ್ಲ ಅಂತಲ್ಲ. ಆದರೆ 6 ಗಂಟೆ ಮ್ಯಾಕ್ಸಿಮಮ್ 6:15 ಅಷ್ಟೊತ್ತಿಗೆ ತಿಂದು ಮುಗಿಸ್ಬೇಕು. 7 ಗಂಟೆ 7:30 8 ಗಂಟೆ ಮೇಲೆ ತಿನ್ಲಿಕ್ಕೆ ಶುರು ಮಾಡಿದರೆ ಅಗ್ನಿ ಮಾಂದ್ಯತೆ ಆಗ್ಬೋದು, ನಮ್ಮ ಅಗ್ನಿ ಕಡಿಮೆ ಆಗ್ಲಿಕ್ಕೆ ಶುರು ಆಗ್ಬೋದು. ಅದರಿಂದ ಮತ್ತೆ ಹಲವಾರು ರೋಗಗಳು ಬರುತ್ತೆ. ಇದು ಆಹಾರದ ಬಗ್ಗೆ. ಇನ್ನು ಲೈಟ್ ಡಯಟ್ ಆಯಿತು ಸರ್, ನಾವು ಹೇಗೆ ವೈಂಡ್ ಅಪ್ ಮಾಡಬೇಕು ಆ್ಯಕ್ಟಿವಿಟೀಸನ್ನು. ನಾನು ಬೇಗ ತಿಂದ್ಬಿಟ್ಟೆ ಸರ್ ಆಹಾರ, ನೀವು ಹೇಳಿದಂಗೆ ಡಾಕ್ಟರ್ ಶರದ್ ಕುಲಕರ್ಣಿ ಹೇಳಿದ್ದಾರೆ, ರಾತ್ರಿ ಊಟ ಅಥವಾ ಸಂಜೆ ಊಟ ಅಂದ್ಕೊಂಡ್ಬಿಟ್ಟು 6:30ಗೆ ತಿನ್ಬಿಡಿ. ಆಮೇಲೆ ನನಗೆ 3 ಅವರ್ 4 ಅವರ್ ಟೈಮ್ ಇತ್ತು ಸರ್, ನಾನು ಮೊಬೈಲಲ್ಲೇ ಇದ್ದೆ ಅಂತ ಹೇಳೋರು, ಅದು ಕೂಡ ತಪ್ಪು. ಸೊ ಡಿಜಿಟಲ್ ಡಿಟಾಕ್ಸ್ ಅಂತ ನಾವು ಟರ್ಮನ್ನು ಯೂಸ್ ಮಾಡ್ತೇವೆ. ಫಾಸ್ಟಿಂಗ್ ಫ್ರಮ್ ಗ್ಯಾಜೆಟ್ಸ್. ನಮ್ಮ ಏನು ಸ್ಮಾರ್ಟ್ ಫೋನ್ಸ್ಗಳಿರುತ್ತೆ, ಲ್ಯಾಪ್ಟಾಪ್ಗಳಿರುತ್ತೆ, ಅಥವಾ ನಮ್ಮ ಟಿ ವಿ ಏನಿರುತ್ತೆ, ಅದರಿಂದ ಉಪವಾಸ ಮಾಡುವಂಥದ್ದು. ಉಪವಾಸ ಬರೀ ಹೊಟ್ಟೆಗೆ ಮಾತ್ರ ಅಲ್ಲ, ಮನಸ್ಸಿಗೂ ಕೂಡ ಇರಬೇಕು. ಸೊ ಡಿಜಿಟಲ್ ಡಿಟಾಕ್ಸ್ ಅಲ್ವಾ, ಅದನ್ನು ಹೇಗೆ ಮಾಡಬೇಕು ಅಂತ ಹೇಳಿದರೆ, ನಿದ್ರೆ ಮಾಡುವ ಸಮಯ ಅರೌಂಡ್ 10 ಗಂಟೆ ಇದೆ ಅಥವಾ 9:30 10:30 ಇದೆ ಅಂತ ಹೇಳಿದರೆ ಅದಕ್ಕಿಂತ 1.5 ಅವರ್ ಮುಂಚೆನೇ ನಾವು ಈ ರೀತಿಯ ಸ್ಕ್ರೀನ್ಗಳೇನಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಶುರು ಮಾಡಬೇಕು, ಅಥವಾ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದರೆ ತುಂಬ ಉತ್ತಮ, ಎಸ್ಪೆಷಲಿ ಮಕ್ಕಳಲ್ಲಿ. ಇಲ್ಲಾಂದರೆ ಬ್ರೈನ್ ಹಾಗೆ ಆ್ಯಕ್ಟಿವ್ ಆಗೇ ಇರುತ್ತೆ. ನಿದ್ರೆ ಮಾಡಿದಾಗಲೂ ಕೂಡ ನಮಗೆ ಹಲವಾರು ರೀತಿಯ ಕನಸುಗಳು ಬರ್ಬೋದು, ಅಥವಾ ಡೀಪಾಗಿ ಸ್ಲೀಪ್ ಆಗಲಿಕ್ಕಿಲ್ಲ, ಡಿಸ್ಟರ್ಬ್ಡ್ ಸ್ಲೀಪ್ ಆಗ್ಬೋದು. ಸೊ ಅದಕ್ಕೆ ಈ ಸ್ಕ್ರೀನ್ ಟೈಮ್ ಏನಿದೆ 1.5 ಅವರ್, ಸುಮಾರು 8 ಗಂಟೆ ಅಷ್ಟೊತ್ತಿಗೆ ನಾವು ಅದನ್ನು ನಿಲ್ಲಿಸ್ಬಿಟ್ರೆ ತುಂಬ ಉತ್ತಮ. ಇಲ್ಲ ಸರ್, ನಾನು ಸೀರಿಯಲ್ ಬರೋದೇ 8:30 9 ಗಂಟೆ ರಾತ್ರಿಗೆ ಅಂತ ಹೇಳೋರು ಮರುದಿನ ಬೆಳಿಗ್ಗೆ ಎದ್ದುಬಿಟ್ಟು ರಿಪೀಟ್ ಟೆಲಿಕಾಸ್ಟು ಅಥವಾ ಏನೋ ಒಂದು ನೋಡ್ಬೋದು. ಯಾವತ್ತೂ ಒಂದು ದಿವಸ ಪರವಾಗಿಲ್ಲ. ಪ್ರತಿನಿತ್ಯವೂ ಇದೇ ಮಾಡ್ತಾ ಇದ್ದರೆ ಮಾನಸಿಕವಾಗಿ ನಾವು ಅಸ್ವಸ್ಥರಾಗುವಂಥ ಒಂದು ಸಮಯ ಏನಿದೆ, ಕಾಲ ಏನಿದೆ, ಅದು ದೂರಿಲ್ಲ, ಆ ಥರದಲ್ಲೇ ಇದೆ. ಅದಕ್ಕೆ ಡಿಜಿಟಲ್ ಡಿಟಾಕ್ಸ್ ಅಥವಾ ಯಂತ್ರಗಳೇನಿದೆ, ಈ ಯಂತ್ರಗಳಿಂದ ನಾವು ಉಪವಾಸನ ಮಾಡುವಂಥದ್ದನ್ನು ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಬೇಕು ಖಂಡಿತವಾಗ್ಲೂ. ಇನ್ನು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ, ತುಂಬ ಜಾಸ್ತಿ ಊಟ ಆದಮೇಲೆ ವಾಕಿಂಗ್ ಮಾಡ್ತಾರೆ. ಸರ್ ನಂದು ಊಟ 6:30, ಡಾಕ್ಟರ್ ಶರತ್ ಹೇಳಿದ್ದಾರೆ 6:30 ಊಟ ಮಾಡಿಬಿಟ್ಟು 4-5 ಕಿಲೋಮೀಟರ್ ವಾಕಿಂಗ್ ಹೋಗ್ಬಿಡ್ತಾರೆ. ಅದು ಒಳ್ಳೆಯದಲ್ಲ. ನಿಮ್ಮ ವಾಕಿಂಗು, ನಿಮ್ಮ ವ್ಯಾಯಾಮ ಏನೇನಿದೆ ಅದನ್ನೆಲ್ಲ ನೀವು ಊಟದಕ್ಕಿಂತ ಮುಂಚೆನೇ ಮಾಡಬೇಕು. ಊಟದಕ್ಕಿಂತ ಮುಂಚೆ ಮಾಡಿ, ಆಮೇಲೆ ಊಟ ಮಾಡಿ. ಊಟ ಆದಮೇಲೆ ಆಯುರ್ವೇದದಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ 100 ಸ್ಟೆಪ್ಗಳನ್ನು ಮಾತ್ರ ನಡಿಬೋದು. ಟಾರ್ಗೆಟ್ ಹಾಕಿಬಿಟ್ಟು ನಾನು ಸರ್ 10,000 ಸ್ಟೆಪ್ಸ್ ನಡೀತಾ ಇದ್ದೇನೆ ಊಟ ಆದಮೇಲೆ ಅಂತ ಹೇಳೋರು ಜೀರ್ಣಕ್ರಿಯೆ ಅಸ್ತವ್ಯಸ್ತ ಆಗಿಬಿಡುತ್ತೆ. ಸೊ 100 ಶತಪದ ಮಾತ್ರ, 100 ಸ್ಟೆಪ್ಸ್ಗಳನ್ನು ನಡೆದ್ಬಿಟ್ಟು ಆಮೇಲೆ ಚೆನ್ನಾಗಿ ಡೈಜೆಷನ್ ಆಗಲಿ ಅಂತ ನಾವು ಒಳಗಡೆಯಿಂದಾನೇ ಹೀಲಿಂಗ್ ಮಾಡ್ತಾ ಸುಮ್ಮನೆ ಕೂಡಬೇಕು. ಇನ್ನು
ರೀಡಿಂಗ್ ಅಥವಾ ಓದುವಂಥ ಅಭ್ಯಾಸ ಇರೋರು ಇಲ್ಲದೇ ಇರೋರು ಅದನ್ನ ಅಳವಡಿಸ್ಕೊಳ್ಳಿ ಅಥವಾ ಅದನ್ನ ಸ್ಟಾರ್ಟ್ ಮಾಡಿ. ಸ್ವಲ್ಪ ಓದುವಂಥದ್ದನ್ನು ಅರ್ಧ ಗಂಟೆನೋ 45 ನಿಮಿಷನೋ, ಸರ್ ಓದ್ಲಿಕ್ಕೆ ಹೇಳಿದಿರಾ ಸರ್ ಅಂತ ಹೇಳಿಬಿಟ್ಟು ಟ್ಯಾಬ್ಲೆಟಲ್ಲಿ ಮೊಬೈಲಲ್ಲಿ ಓದೋದಲ್ಲ, ಪುಸ್ತಕದಲ್ಲಿ ಓದುವಂಥದ್ದನ್ನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ನಾವು ಪುಸ್ತಕದಲ್ಲಿ ಓದುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳುವಂಥದ್ದು ಇದು ನಮ್ಮ ಒಂದು ರಾತ್ರಿ ಚರ್ಯ ಅಥವಾ ಸಂಜೆ ಏನು ಬರುತ್ತೆ ಅದರಲ್ಲಿ ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಜರ್ನಲಿಂಗ್, ಬೆಳಿಗ್ಗೆಯಿಂದ ಸಂಜೆ ಏನೇನಾಯಿತು, ಯಾವುದರಲ್ಲಿ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು, ಶಾರೀರಿಕವಾಗಿ ನಾನು ಏನೆಲ್ಲ ಮಾಡಬೇಕಿತ್ತು ಮಾಡಲಿಲ್ಲ, ಮಾನಸಿಕವಾಗಿ ನಾನು ಏನೆಲ್ಲ ಎಲ್ಲಿ ನಾನು ಇಂಪ್ರೂವ್ಮೆಂಟ್ ಆಗಬಹುದು, ಎಲ್ಲಿ ಸ್ಕೋಪ್ ಆಫ್ ಇಂಪ್ರೂವ್ಮೆಂಟ್ ಇದೆ, ಅದನ್ನೆಲ್ಲ ಕೂಡ ನಾವು ಜರ್ನಲಿಂಗ್ ಮಾಡುವಂಥದ್ದು, ಬರೆದಿಡುವಂಥದ್ದನ್ನು, ಗೋಲ್ಸ್ ಇಡುವಂಥದ್ದನ್ನು, ಮರುದಿನ ನಾವು ಹೇಗೆ ಇನ್ನೂ ಬೆಟರ್ ಆಗಬಹುದು, ಅದಕ್ಕೇನೆಲ್ಲ ನಾವು ಪ್ರಿಪರೇಷನ್ಸ್ಗಳನ್ನು ಮಾಡಬಹುದು ಅಂತ ಅದನ್ನು ನಾವು ಫಸ್ಟೇ ನೋಟ್ ಡೌನ್ ಮಾಡಿ ಅದಕ್ಕೆ ಏನೇನು ನಾವು ಪ್ರಿಪರೇಷನ್ಸ್ಗಳನ್ನು ಮಾಡಬೇಕು, ತಯಾರಿಗಳನ್ನು ಮಾಡಬೇಕು, ಅದನ್ನು ಆ ರಾತ್ರಿ ಮಾಡ್ಕೊಂಡ್ಬಿಟ್ಟು ಸಿಂಪಲ್ ಆಗಿ ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ ಅಂತ ಹೇಳ್ತೇವೆ. ಅಂದರೆ ನಿಮ್ಮ ಎಡ ಬದಿಗೆ ತಿರ್ಕೊಂಡ್ಬಿಟ್ಟು ನೀವು ನಿದ್ರೆ ಮಾಡುವಂಥದ್ದು. ಸೊ ನಿಮ್ಮ ಎಡ ಕೈ ಏನಿರುತ್ತೆ ಅದು ನಿಮ್ಮ ಕೆಳಗಡೆ ಇರುತ್ತೆ, ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್. ಆ ಪೊಸಿಷನಲ್ಲಿ ನೀವು ನಿದ್ರೆ ಮಾಡಬೇಕು. ಇದರಿಂದ ಜೀರ್ಣ ಚೆನ್ನಾಗಾಗುತ್ತೆ, ತುಂಬ ಹೊಟ್ಟೆ ಬ್ಲೋಟಿಂಗ್ ಆಗುವಂಥದ್ದು, ಗ್ಯಾಸ್ ಆಗುವಂಥದ್ದು ಇದೆಲ್ಲ ಆಗಲ್ಲ. ಸೊ ಲೆಫ್ಟ್ ಲ್ಯಾಟ್ರಲ್ ಪೊಸಿಷನಲ್ಲಿ ನಿದ್ರೆ ಮಾಡುವಂಥದ್ದು. ಇನ್ನು ಹಲವಾರಿಗೆ ಡೌಟ್ಸ್ಗಳಿರುತ್ತೆ, ಸರ್ ಕನಸುಗಳು ಬಂದರೆ ಏನು, ಯಾವ ಕನಸುಗಳು ಬಂದರೆ ಏನು ಅಂತ, ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ. ದಿನಚರಿ ಸೆಗ್ಮೆಂಟಲ್ಲೆಲ್ಲ ಬೇರೆ ಯಾವುದಾದ್ರು ಒಂದು ಸೆಗ್ಮೆಂಟಲ್ಲಿ ನಾವು ಡ್ರೀಮ್ಸ್ ಬಗ್ಗೆನೇ ಒಂದು ಸ್ಪೆಸಿಫಿಕ್ ಆಗಿ ಎಪಿಸೋಡ್ ಮಾಡೋಣ ಅಂತ ತಿಳಿಸ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ಈ ಸಂಚಿಕೆ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಹೆಲ್ತ್ ಟಿಪ್ಸ್ಗಳನ್ನು ತೊಗೊಂಡ್ಬಂದ್ಬಿಟ್ಟು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ ಮತ್ತು ಸ್ವಸ್ಥರಾಗಿರಿ. ನಮಸ್ಕಾರ.